ನೈಸ್. ಈಗ ಗಿಲ್ಲಿ ಕಾವ್ಯ ಅವ್ರದ್ದೊಂದು ಸ್ಟೋರಿ ಇತ್ತಲ್ಲ, ಫ್ರೆಂಡ್ಶಿಪ್ ಲವ್ ಸ್ಟೋರಿ ಕೈಂಡ್ ಆಫ್ ಥಿಂಗ್ಸ್, ಅದು ವರ್ಕ್ ಆಗೋ ಮಿಡ್ಲಲ್ಲಿ ನಿಮ್ದು ಮತ್ತು ಸೂರಜ್ದು ಒಂದು ಕ್ಯೂಟ್ ಪೇರ್ ವರ್ಕ್ ಆಗ್ತಿತ್ತು. ಎಸ್, ನೀವು ಹೇಳ್ದಾಗೆ ಅದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ಜೋಡಿ ಕಾಣಿಸ್ತಾ ಇದ್ದಿದ್ದು. ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಫ್ರೆಂಡ್ಶಿಪ್ ನಂಗೆ ತುಂಬ ಖುಷಿ ಇದೆ. ಸೂರಜ್ ವಾಸ್ ದೇರ್ ಫಾರ್ ಮೀ. ಈ ಜರ್ನಿಲಿ ಅಲ್ಲಿ ಏನೇ ಸಿಚುವೇಶನ್ಸ್ ಬಂದ್ರೂ ಕೂಡ ಅವ್ನು ನನ್ನ ಜೊತೆ ಇರ್ತಿದ್ದ. ನಾನು ಎಷ್ಟೇ ಟ್ಯಾಂಟ್ರಮ್ಸ್ ತೋರಿಸಿದ್ರು ಕೂಡ, ಜಗಳ, ನನಗೆ ಕೋಪ ಜಾಸ್ತಿ. ಅಲ್ಲಿ ಏನೇ ವಿಷಯಗಳು ನಡೀತಿದ್ರು ನಾನು ಕೋಪ ತೋರಿಸ್ತಾ ಇದ್ದೆ. ಆವಾಗ ಅವ್ನು ನನ್ನ ಜೊತೆ ಇದ್ದ, ಆ ಮನೇಲಿ ಫ್ರೆಂಡ್ ಆಗಿ, ಒಂದು ಒಳ್ಳೆ ಫ್ರೆಂಡ್ ಆಗಿ ನನ್ನ ಜೊತೆ ಇದ್ದ. ತುಂಬ ಖುಷಿ ಇದೆ. ಯಾಕಂದರೆ ಅಲ್ಲಿ ಸೂರಜ್ ಏನಾದ್ರು ಬಂದಿರಲಿಲ್ಲ ಅಂದಿದ್ರೆ ನನಗೆ ಆ ಮನೇಲಿ ಯಾರೂ ಅಷ್ಟು ಕ್ಲೋಸ್ ಆಗ್ತಾನೇ ಇರಲಿಲ್ಲ. ಯಾಕಂದರೆ ನಾನು ಅದಕ್ಕೆ ಆ 3 ವೀಕ್ಸಲ್ಲೂ ನಾನು ಯಾರ ಜೊತೆನೂ ಅಷ್ಟು ಕ್ಲೋಸ್ ಆಗಿರಲ್ಲ. ಏನೋ ಅಲ್ಲಿ ಟ್ರಸ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾವು ಯಾರನ್ನೂ ಅಲ್ಲಿ ಟ್ರಸ್ಟ್ ಮಾಡಿ ಈಸಿಯಾಗಿ ಏನೂ ಶೇರ್ ಮಾಡೋಕ್ಕಾಗಲ್ಲ. ಶೇರ್ ಮಾಡಿದ್ವಿ ಅಂತ ಅಂದರೆ, ಅಯ್ಯೋ ಇವತ್ತು ಸುದೀಪ್ ಸರ್ ಹಿಂಗೆಲ್ಲ ಹೇಳಿದ್ರಲ್ವಾ, ಸ್ವಲ್ಪ ಯೋಚನೆ ಮಾಡ್ತಿದ್ದೀವಿ ಅಂತ ಯಾರಿಗೊಬ್ರು ಹೇಳಿದ್ರಿ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ ನಾಮಿನೇಷನ್ಸ್ಗೆ ಅದೇ ರೀಸನ್. ಅವ್ರು ನೆನೆ ಸುದೀಪ್ ಸರ್ ಹೇಳಿ ತುಂಬ ಯೋಚನೆ ಮಾಡ್ತಿದ್ದಾಳೆ, ಅವಳು ಎಲ್ಲೋ ವೀಕ್ ಆಗ್ತಿದ್ದಾರೆ ಅಂದ್ಕೊಂಡು ವಿತಿನ್ 24 hours ನಿಮ್ಮನ್ನು ಜಡ್ಜ್ ಮಾಡಿ ನಾಮಿನೇಟ್ ಮಾಡಿ ಕೂರಿಸ್ಬಿಟ್ಟಿರ್ತಾರೆ. ಸೊ ಈ ಥರ ಸಿಚುವೇಶನ್ಸಲ್ಲಿ ಆ ಮನೇಲಿ ನಮಗೆ ಟ್ರಸ್ಟ್ ಮಾಡೋರು ಒಬ್ರು ಯಾರು ಬೇಕಾಗತ್ತೆ. ಸೊ ನನ್ನ ಟ್ರಸ್ಟ್ ಮಾಡೋಕ್ಕಾಗಿದ್ದೆ ಸೂರಜ್ನ. ಹೊರಗಡೆ ಬಂದ ಮೇಲೆ ಯಾರ ಜೊತೆ ಮಾತಾಡಿದ್ರಿ, ಏನ್ ಮಾತಾಡಿದ್ರಿ? ಫಸ್ಟ್ ಸೂರಜ್ ಜೊತೆ, ಫಸ್ಟ್ ಅಭಿ ಜೊತೆ ಮಾತಾಡಿದ್ದೆ. ಅಭಿ ಕಾಲ್ ಮಾಡಿದ್ರು ನನಗೆ, ರಾಶಿ ತುಂಬ ಬೇಜಾರಾಯಿತು. ನಾನು ಅಭಿ ಅಮ್ಮ ಇಬ್ಬರು ಜೊತೆನೂ ಮಾತಾಡಿದೆ. ಅಮ್ಮಂಗೆ ನಾನಂದರೆ ತುಂಬ ಇಷ್ಟ. ನಾನು ಅಮ್ಮ ತುಂಬ ಹೊತ್ತು ಫೋನಲ್ಲಿ ಮಾತಾಡಿದ್ವಿ. ಅವ್ರಿಗೂ ಸಿಕ್ಕಾಬಡೆ ಬೇಜಾರಾಗಿದೆ ನಾನು ಆಚೆ ಬಂದಿದ್ದು. ನೀನು ತುಂಬ ಚೆನ್ನಾಗಿ ಆಡಿದೆ, ಟಾಸ್ಕ್ ಕ್ವೀನ್ ಅಂದ್ಕೊಂಡೆಲ್ಲ ಅವನು ಹೇಳ್ದೆ ನನಗೆ. ಅದಾದಮೇಲೆ ಸೂರಜ್ ಜೊತೆ ನಾನು ಅನುಬಂಧಾಗ ಹೋಗಿ ವಿಶ್ ಮಾಡಿದೆ. ಇಟ್ಸ್ ಲೈಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಅಂದ ಅಷ್ಟೇ. ನೈಸ್. ಅದಕ್ಕೆ ನೀವು 2 ದಿನ ಬಿಸಿ ಇದ್ದಿದ್ದು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಯಾರಿಗೂ ಸಿಕ್ಕಿಲ್ಲ, ಸೋಮವಾರ ಮಂಗಳವಾರ ಅನ್ಸುತ್ತೆ. ಇಲ್ಲ, ಅನುಬಂಧದಲ್ಲಿದ್ದೆ. ಅದಾದ್ಮೇಲೆ ಫುಲ್ ಇಂಟರ್ವ್ಯೂ ಅಲ್ಲಿದ್ದೆ. ಬಿಸಿ. ಎಸ್. ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ತುಂಬಾ ಈಗ ಅನ್ಸ್ತಿರೋದು, ಅವ್ರು ಇರ್ಲೇಬಾರ್ದು, ಹೋಗ್ಬೇಕು ಅಂತ ಯಾರು? ಧ್ರುವಂತ್. ಈ ವೀಕ್ ಹೋಗ್ತಾರೆ ಅನ್ಸುತ್ತೆ ಅವರು. ಹೌದು, ಹೋಗ್ಬೋದು, ಗೊತ್ತಿಲ್ಲ ಏನಾಗತ್ತೆ ಅಲ್ಲಿ ಅಂತ. ಸುದೀಪ್ ಸರ್ 2 ಕೈಗಳಲ್ಲಿ ಯಾರ ಕೈ ಇರಬಹುದು? ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿ. ಓ ನೈಸ್. ಯಾಕಿರ್ಬಹುದು ಗೊತ್ತಿಲ್ಲ. ಆಚೆ ಕಡೆ ನಾನೊಂದು ಸ್ವಲ್ಪ ವಿಷಯಗಳು, ಫ್ಯಾನ್ಸ್ ರ್ಯಾಲೀಸ್ ಅದು ಇದು ಅಂತೆಲ್ಲ ನೋಡ್ತಾ ಇದ್ದೆ, ಪೋಸ್ಟ್ ಎಲ್ಲ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಅವ್ರು ಇರಬಹುದು ಅಂತ ಅನಿಸ್ತು. ಗಿಲ್ಲಿ ಟ್ಯಾಟೂ ಎಲ್ಲ ಹಾಕೊಂಡಿದ್ದಾರೆ ಕೆಲವು ಅಭಿಮಾನಿಗಳು, ಅವ್ರ ಮುಖಚಿತ್ರದ್ದು. ಇಂಥ ಅಭಿಮಾನಿಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗತ್ತೆ. ನನಗದು ಗೊತ್ತೇ ಇಲ್ಲ. ಹೌದು, ಈ ಸರಿ ಆಕ್ಚುಲಿ ಪ್ರೊಮೋದಲ್ಲೂ ಹಾಕಿದ್ದಾರೆ ಗಿಲ್ಲಿ ಅಭಿಮಾನಿಗಳಲ್ಲಿ. ಬಿಗ್ ಬಾಸ್ ಮನೆ ಒಳಗಡೆನೂ ಹೋಗಿದ್ದಾರೆ ಆ ಟ್ಯಾಟೂ ಅನ್ನ ಹಾಕ್ಸಿದವರು. ಖುಷಿ ಆಗುತ್ತೆ. ಒಬ್ರು ಆಕ್ಟರ್ಗೆ ಇನ್ನೇನು ಖುಷಿ ಕೊಡುತ್ತೆ. ಅವ್ರು ನಮ್ಮನ್ನ ಇಷ್ಟಪಡೋದೇ ಇಂಪಾರ್ಟೆಂಟ್ ಅಲ್ವಾ? ಅಷ್ಟು ಪ್ರೀತಿ ಸಿಕ್ಕಿದಾಗ ಯಾರಿಗೆ ಖುಷಿ ಆಗಲ್ಲ? ಈಗ ನಂಗೆ ತುಂಬಾ ಯಾವತ್ತೂ ನಾನು ನಿಮ್ಮನ್ನ ನೋಡಿದಾಗ ಕೇಳಬೇಕು ಅಂತ ಇದ್ದಿದ್ದ ಪ್ರಶ್ನೆ, ನೀವು ಬೇಜಾರಾಗಬೇಡಿ, ಟೆನ್ಷನ್ ಆಗಬೇಡಿ, ಡೈರೆಕ್ಟ್ ಕ್ವಶನ್ ಕೇಳ್ತೀನಿ. ನಿಮ್ ಸ್ಕಿನ್ ಕೇರ್ ಹೇಳಿ. ನೀವು ನನ್ನ ಬಿಗ್ ಬಾಸ್ ಮನೇಲಿ ನೋಡಿದೀರಾ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು? ಅದೇ ಎಲ್ಲ ಹುಡುಗಿರು ಅದೇ ಹೇಳ್ತಾರೆ. ಇವನ್ ಯಾರ ಜೊತೆ ಮಾತಾಡಿದೀನಿ, ನಾವು ಸ್ಕಿನ್ ಕೇರ್ ಏನು ಮಾಡಲ್ಲ, ಮತ್ತೆ ಅದೆಷ್ಟು ಚೆನ್ನಾಗಿ ಸ್ಕಿನ್ ಇದೆ ಅಂದ್ರೆ ನಾವು ಡೌಟ್ ಪಡ್ಬೇಕು. ಬಿಗ್ ಬಾಸ್ ಮನೇಲಿ ನಾನು ಸ್ಕಿನ್ ಕೇರ್ ಮಾಡಿರೋದೇ ನನಗೆ ನೆನಪಿಲ್ಲ. ಹೌದಾ? ಅಟ್ಲೀಸ್ಟ್ ಎಲ್ಲರೂ ಇದ್ರೆ ನಾವು ಸಲೂನ್ ಹೋಗ್ತೀವಿ, ಸ್ಪಾ ಏನೋ ಒಂದು ನಡೀತಾ ಇರುತ್ತೆ ಅಲ್ಲಿ. ಬೆಳಗ್ಗೆ ಅದೊಂದು ಮೇಕಪ್ ಮಾಡ್ಕೊಂಡ್ರೆ ನೈಟ್ ಅಯ್ಯೋ ಮೇಕಪ್ ರಿಮೂವ್ ಮಾಡ್ಬೇಕಾ ಅನ್ನೋ ತರ ಆಗೋಗಿರತ್ತೆ ಲೈಟ್ಸ್ ಆಫ್ ಆದಾಗ. ಆದ್ರೂ ಮಧ್ಯ ಸ್ಕಿನ್ ಕೇರ್ ಇಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು ಅನ್ಸಿರತ್ತೆ ನಮ್ಗೆ. ಹೇರ್ ಕೇರ್, ಸ್ಕಿನ್ ಕೇರ್ ಏನೂ ಇಲ್ಲ, ಎಂತದೂ ಇಲ್ಲ. ಐಬ್ರೋನೇ ಮಾಡ್ಕೊಳಕ್ಕಾಗಲ್ಲ, ಇನ್ನಲ್ಲಿ ಇನ್ನೇನ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ? ಮತ್ತೆ ಅದ್ ಹೆಂಗ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರಿ ಮೇಕಪ್? ಇಲ್ಲ, ನಾನು ಚೆನ್ನಾಗಿದ್ದೀನಿ. ಇದು ಆಕ್ಚುಲಿ ಬೇಕಾಗಿರೋ ಆನ್ಸರ್. ಬಟ್ ಎಸ್, ನ್ಯಾಚುರಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಮುದ್ದಾಗಿ ಕಾಣಿಸ್ತಾ ಇದ್ರಿ. ಎಸ್, ಕಾಸ್ಟ್ಯೂಮ್ ಬಗ್ಗೆ ಹೇಳಿ, ಯಾಕಂದ್ರೆ ಕಾಸ್ಟ್ಯೂಮ್ ತುಂಬಾ ಫೇಮಸ್ ಆಗಿರೋದು. ಹುಡುಗಿರ್ ಅಂದ್ರೆ ಕಾಸ್ಟ್ಯೂಮ್ ಅಂದ್ರೆ ಹುಡುಗಿರ್ ಅನ್ನೋ ತರ. ಬಟ್ ನೀವು ತುಂಬಾ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ಗಳನ್ನ ಹಾಕ್ತಾ ಇದ್ರಿ. ಅಂಡ್ ನನ್ ನಗು ಬಂದಿರೋದು ಏನು ಅಂದ್ರೆ, ನೀವು ಕ್ಯಾಪ್ಟನ್ ಆಗುವಾಗ ಒಂದು ಫೋಟೋ ಅಥವಾ ಎವ್ರಿವೇರ್ ಏನಾದ್ರೂ ಅನೌನ್ಸ್ ಮಾಡ್ಬೇಕಂದ್ರೆ ಬಿಗ್ ಬಾಸ್ ಒಂದು ಫೋಟೋ ಹಾಕ್ತಿದ್ರು, ಅದ್ರಲ್ಲಿ ನಿಮ್ ಕಾಲರ್ ಪಟ್ಟಿ ಓರೆ ಆಗಿತ್ತು. ಅಂದ್ರೆ ಸ್ವಲ್ಪ ಪ್ರಾಪರ್ ಇರ್ಲಿಲ್ಲ ಮೇ ಬಿ. ಅದಕ್ಕೆ ಗಿಲ್ಲಿ ತಮಾಷೆ ಮಾಡ್ತೇನೆ, ಓರೆ ಆಗಿರೋ ಕಾಲರ್ ಪಟ್ಟಿ ಹಾಕೊಂಡೇ ಇಷ್ಟ ದಿನ ಬಂದ್ಬಿಟ್ಲು ರಾಶಿ. ಹೌದಾ? ಆ ತರದ್ದು ಒಂದು. ಬಟ್ ಎಸ್, ಅದ್ ಸ್ವಲ್ಪ ಅಂದ್ರೆ ಸ್ವಲ್ಪ ನೋಡಿ ಅಷ್ಟು ಪಾಯಿಂಟ್ ಮಾಡಿದ್ದಾರೆ ಅಂದ್ರೆ, ನೋಡಿದಾರೆ ಅಂದ್ರೆ ಆ ಒಂದು ಕಾಸ್ಟ್ಯೂಮ್ ಅದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಕಾಸ್ಟ್ಯೂಮ್. ಬಟ್ ಎಸ್, ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳಿ.
ಈ ಪಾಯಿಂಟ್ ಎಲ್ಲ ಹೇಳಿದಾನೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅದು ನೀವು ಹೇಳ ಫ್ಲೋ ಅಲ್ಲಿ ಹೋಗಿದೆ, ಇಷ್ಟು ಲೆಂತಿ ಹೇಳಿಲ್ಲ, ಜಸ್ಟ್ ಒಂದು ಫ್ಲೋ ಅಲ್ಲಿ ಜಸ್ಟ್ ಒಂದು ಸ್ಪಾರ್ಕ್ ತರ ಹೋಗಿದೆ ಅದು. ನಾನ್ ಸ್ವಲ್ಪ ಅದನ್ನ ಹೇಳಿದ್ದೆ, ಎಸ್ ನಾನ್ ಥಿಂಕ್ ಮಾಡಿದ್ದನ್ನ ಗಿಲ್ಲಿ ಕೂಡ ಮಾಡಿದ್ದೆ. ನಾನು ಫ್ಯಾಷನ್ ಡಿಸೈನರ್. ಸೊ ನನಗೆ ಪರ್ಟಿಕ್ಯುಲರ್ ನಾನು ತುಂಬ ಔಟ್ಫಿಟ್ಸ್ ಆಗಿರಲಿ, ನನ್ನ ಫ್ಯಾಷನ್ ಸೆನ್ಸ್ ಇದೆಲ್ಲ ನಂಗೆ ತುಂಬ ಇದೆ. ಅದ್ರ ಬಗ್ಗೆನೇ ನಾನು ತುಂಬ ರಿಸರ್ಚ್ ಮಾಡ್ತಿರ್ತೀನಿ. ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನನ್ನ ತಮ್ಮನ ಜೊತೆ ಕುತ್ಕೊಂಡು ನಂಗೆ ಈ ಥರ ಔಟ್ಫಿಟ್ಸ್ ಕಳಿಸ್ಬೇಕು, ಈ ಥರ ಇರಬೇಕು, ತುಂಬ ಡಿಸ್ಕಷನ್ ಮಾಡಿದೆ. ಅಲ್ಲಿ ಹೋಗಾದ್ಮೇಲೆ ಹೇಗಿರತ್ತೆ, ಯಾವ ಥರ ಕಳಿಸ್ಕೊಡ್ತಾನೋ ಅನ್ನೋದು ತುಂಬ ಭಯ ಇತ್ತು. ಬಟ್ ನನಗೆ ಹೇಗೆ ಬೇಕೋ ಹಾಗೇ ಕಳಿಸ್ಕೊಟ್ಟ. ಅವನಾಗಿರ್ಲಿ, ನಮ್ಮ ಮನೆಯವರ ಫ್ಯಾಮಿಲಿ ಆಗಿರ್ಲಿ, ಮನೆಯವರಪ್ಪ ನಂಗೆ ಮನೆಯವರು ಅಂತ ಹೇಳಕ್ಕೆ ಇವಾಗ ನಿಮ್ ಮನೆಯವರಾಗಿರ್ಲಿ, ನಮ್ಮ ಮನೆ ಅಂದ್ರೆ ಈ ಮನೆಯವರು, ಇವಾಗ ಈ ಮನೇಲಿ ಇದೀನಿ ನಾನು. ನಮ್ಮ ಅಪ್ಪ ಅಮ್ಮ ನನ್ನ PR ಟೀಮ್ ಇವರೆಲ್ಲ ತುಂಬಾ ವರ್ಕ್ ಮಾಡಿ ಎಲ್ಲದು ನನಗೆ ಹೇಗ್ ಬೇಕೋ ಹಾಗೆ ಕಳ್ಸಿಕೊಟ್ಟಿದ್ಕೆ ನಾನು ಅಷ್ಟು ಚೆನ್ನಾಗಿ ಕಾಣಿಸಿದೀನಿ ಈ ಮನೇಲಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರಿ. ಅಂಡ್ ರಾಶಿಕಾ ತುಂಬಾ ಚೆನ್ನಾಗಿದ್ದಾಳೆ ಅಷ್ಟೇ, ಅಲ್ಲ, ಅದೇ So ಹಾಗಾಗಿ ಸೊ ಅವಳು ಏನ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ಯಾರ್ ಸಿನಿಮಾದು ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಸೆಲೆಬ್ರೇಷನ್ಗೆ ತುಂಬಾ ಜನ ಬಂದಿದ್ರು ಕೂಡ, ನಾನು ಹೋಗಿದ್ದೆ, ನಾನು ಕೇಕ್ ತಿಂದೆ. ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ಪ್ಯಾರ್ ಸಿನಿಮಾ ಶೂಟಿಂಗ್ ಆಗೋವಾಗ ಲಡಾಖ್ ಅಲ್ಲಿ ಮೇ ಬಿ ಅಲ್ವಾ, ನೀವು ಹಾಸ್ಪಿಟಲ್ಗೆಲ್ಲ ಹೋಗಿದ್ರಂತೆ, ಹಾಸ್ಪಿಟಲ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಎಲ್ಲ ಆಗಿತ್ತಂತೆ, ಬಟ್ ಸ್ಟಿಲ್ ನೀವು ಬಂದು ಶೂಟಿಂಗ್ ಮಾಡಿದ್ರಂತೆ, ಇಂಥದ್ದೆಲ್ಲ ಮಾತುಗಳನ್ನ ಹಂಚ್ಕೊಂಡ್ರು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನನಗೆ ಹೇಳಿದ್ರು ಅವರು, ನೀವು ಮನೆ ಒಳಗಡೆ ಇದ್ದಾಗ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತೆಲ್ಲ. ಅವಾಗ ನನಗೆ ಹೆಂಗಿತ್ತು ಅಂದರೆ ಹೋಗ್ತೀನಿ, ಒಂದು 3-4 ವೀಕ್ಸಲ್ಲಿ ಬಂದ್ಬಿಡ್ತೀನಲ್ಲ, ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಬಿಡಿ ಅನ್ನೋ ಥರ ಇದ್ದೆ. ಬಟ್ ಅವ್ರಿಗೆ ಹೇಳಿರಲಿಲ್ಲ ಅದನ್ನು. ರಾಶಿಕಾ ಯಾರಿಗೂ ಒಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಅಲ್ಲ ಆಚೆ ಕಡೆಗೆ. ಓಕೆ, ಒಂದಷ್ಟು ಜನ ಸಿನಿಮಾದವ್ರಿಗೆ ಗೊತ್ತಿತ್ತು ಅಷ್ಟೇ, ರಾಶಿಕಾ ಹಿಂಗೆ ಸಿನಿಮಾ ರಿಲೀಸ್ ಆಗಿದೆ ಮನದ ಕಡಲು, ಯೋಗರಾಜ್ ಸರ್ ಸಿನಿಮಾ ಅಂತ. ಇನ್ಯಾರಿಗೂ ಅಷ್ಟು ಐಡಿಯಾ ಇರಲಿಲ್ಲ. ಸೊ ನನ್ನನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಹೇಗೆ ನನ್ನನ್ನು ಅಂದರೆ ಅಕ್ಸೆಪ್ಟ್ ಮಾಡಿ ನನಗೆ ಓಟ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಆಯಿತು. ಸೊ 2-3 ವೀಕ್ಸಲ್ಲೆಲ್ಲ ಅಂತ ಹಿಂಗೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೇಳಿದ್ದು ಓಕೆ, ನನ್ನ ಹೀರೋಯಿನ್ಗೂ ಗೊತ್ತಾಗಬೇಕು ಈ ವಿಷಯ ಅಂದ್ಕೊಂಡು ಮನೆಯಲ್ಲಿ ಅವರು ಪ್ರಮೋಷನ್ಸ್ ಲಾಂಚ್ ಮಾಡ್ತಾರೆ, ಸಾಂಗ್ ಲಾಂಚ್ ಮಾಡೋಕ್ಕೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಫ್ಯಾಮಿಲಿ ರೌಂಡ್ಗಿಂತ ಮುಂಚೆ ಆಗುತ್ತೆ ಅದು. ಹೇಗೆ ಅಂದರೆ ಅಷ್ಟು ತಿಂಗಳುಗಳಾದ್ಮೇಲೆ ನನಗೆ ಯಾರೋ ನನಗೆ ಗೊತ್ತಿರೋರನ್ನ ನೋಡಿದಾಗ ವೆಲ್ ಸೋ ಹ್ಯಾಪಿ, ಗಾಡ್ ಫೈನಲಿ ನನಗೆ ಗೊತ್ತಿರೋರು ಯಾರೋ ಮನೆ ಒಳಗಡೆ ಬಂದರು ಅಂದ್ಕೊಂಡು ಸಾಂಗ್ ಕೇಳಿದೆ. ಸಾಂಗ್ ತುಂಬ ಖುಷಿ ಆಯಿತು ನನಗೆ. ಆಚೆ ಬಂದು ಫಸ್ಟ್ ಮಾಡಿದ ಕೆಲಸನೇ ಅದು. ನನ್ನ ವೀಡಿಯೋ ಸಾಂಗ್ ನೋಡಿದೆ ನಾನು. ಖುಷಿ ಆಗುತ್ತೆ ಅಲ್ವಾ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದ್ದಾಗ ಅದಕ್ಕಿಂತ ಇನ್ನೇನು ಹೆಚ್ಚಬೇಕು, ಇನ್ನೇನು ಬೇಡ, ವಾವ್ ನಮ್ಗೆ ಅಂದ್ಕೊಂಡಿದ್ದೆಲ್ಲ ಆಗ್ತಿರತ್ತೆ ಅನ್ನೋ ಒಂದು ಫೀಲಿಂಗು. ಅದಾದಮೇಲೆ ಲಡಾಖ್ ಅಂತ ಬಂದಾಗ ತುಂಬ ಕಷ್ಟ ಆಯಿತು. ಆ್ಯಂಡ್ ಗೊತ್ತು ಹೀರೋಯಿನ್ಸ್ಗೆ ಔಟ್ಫಿಟ್ ಹೇಗಿರುತ್ತೆ ಅಂತ, ಫುಲ್ ಸ್ಲೀವ್ಲೆಸ್, ಅಲ್ಲಿ ಬೇರೆ ಫ್ರೀಸ್, ನಂಗೆ ಫಸ್ಟೇ ಚಳಿ ತಡ್ಕೊಳಕ್ಕಾಗಲ್ಲ. ಬಿಗ್ ಬಾಸ್ ಮನೇಲೂ ಹೇಳ್ತಿರ್ತೀನಿ, ಬಿಗ್ ಬಾಸ್ AC ಕಡಿಮೆ ಮಾಡಿ, ನಂಗೆ ಆಗ್ತಿಲ್ಲ, ಚಳಿ ಆಗ್ತಿರತ್ತೆ ಅಂದ್ಕೊಂಡು. ಅಲ್ಲಿ ಆಕ್ಸಿಜನ್ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗ್ತೀನಿ. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ದೂರ ಹೋಗಿರ್ತೀವಿ ಅಲ್ವಾ. ಅದೇ ಲಾಸ್ಟ್ ಡೇ ಶೂಟಿಂಗ್ ಇತ್ತು. ನಾನು ಆಗದೇ ಇಲ್ಲ ಅಂತ ಕೂತ್ಕೊಂಡ್ರೆ ಶೂಟಿಂಗ್ ಕ್ಯಾನ್ಸಲ್ ಆಗಬೇಕಿತ್ತು. ನೆಕ್ಸ್ಟ್ 1 ಡೇ ಪೋಸ್ಟ್ಪೋನ್ ಆಗಿರ್ತೀನೋ, ಮತ್ತೆ ಖರ್ಚುಗಳು ಜಾಸ್ತಿ. ಲೈಕ್ ಇಲ್ಲ ರಾಶಿ ಆಗತ್ತೆ ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಮತ್ತೆ ಶೂಟಿಂಗಿಗೆ ಬರ್ತೀನಿ. ಎಸ್, ವೆರಿ ನೈಸ್. ಈಗ ನಾವು ಮುಗಿಸೋದಕ್ಕಿಂತಲೂ ಮುಂಚೆ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವ್ರಿಗೆ ಒಂದೊಂದು ವರ್ಡ್ ಅಲ್ಲಿ ಏನ್ ಹೇಳ್ತೀರಾ ಅನ್ನೋದು. ಅಭಿಷೇಕ್: ಗುಡ್ ಫ್ರೆಂಡ್, ಪ್ಯೂರ್ ಸೋಲ್, ಅವ್ನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಅಶ್ವಿನಿ: ಎಸ್. ಸ್ವೀಟ್ ಆರ್ಟ್. ಮಂಜು ಭಾಷಿಣಿ: ಅಕ್ಕ. ಸೂರಜ್: ಮೈ ಬೆಸ್ಟ್ ಫ್ರೆಂಡ್. ಧ್ರುವಂತ್: ಅಶ್ವಿನಿ ಗೌಡ: ಸ್ಟ್ರಾಂಗ್ ಪರ್ಸ್ನಾಲಿಟಿ, ಯಾರಿಗೂ ಕೇರ್ ಮಾಡಲ್ಲ. ಕರಿಬಸಪ್ಪ: ಟೈಗರ್ ಬಂತು, ಟೈಗರ್ ಯಾವ ಟೈಗರ್ ಎಲ್ಲದ್ರಲ್ಲೂ ಅದೇ ಹೇಳಿದಿರ ಅನ್ಸುತ್ತಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಒಳ್ಳೆ ಕುಕ್, ಪ್ರಾಕ್ಟಿಕಲ್ ಪರ್ಸನ್. ಓಕೆ. ರಕ್ಷಿತಾ ಟಾಕಿಟಿವ್. ಧನುಷ್: ನಾನು ಹೇಳಿ ನಾನೇ ಅದು. ವೆರಿ ನೈಸ್. ಕಾಮ್ ಕಂಪೋಸ್ಡ್. ಕಾವ್ಯ: ಕಾವ್ಯ ನನಗೆ ಏನಾಗುತ್ತೆ ಗೊತ್ತಾ, ಕಾವ್ಯ ಆ್ಯಂಡ್ ಸ್ಪಂದನ ಅಂತ ಬಂದಾಗ ನಂಗೆ ಅವ್ರ ಬಗ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಓಕೆ. ಅಷ್ಟೇ. ಕಾವ್ಯ, ಸ್ಪಂದನ ಅಷ್ಟೇ. ಗಿಲ್ಲಿ: ಎಂಟರ್ಟೈನರ್. ಓಕೆ. ರಪ್ಪ: ಯಾಕೆ ಇಷ್ಟ? ಡಾಕ್ ಸತೀಶ್: ಫನ್ನಿ. ಎಲ್ಲ ಇಲ್ಲಿ ಕೂತಿರೋರೆಲ್ಲ ನಗ್ತಿದಾರಲ್ಲ ಹೆಸರು ಕೇಳಿದ ತಕ್ಷಣ, ಅದಕ್ಕೆ ಫನ್ನಿ ಅಂತಾನ? ಎಸ್. ಯಾರಾದ್ರು? ಚಂದ್ರಪ್ರಭಾ: ಇಟ್ಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರ ಜೊತೆ ಟೈಮ್ ಸಿಕ್ಕಿದ್ದು ಸ್ವಲ್ಪ ಕಡಿಮೆನೇ ಇತ್ತು, ಬಟ್ ಒಳ್ಳೆ ಮಾತುಗಾರ. ಮಾಳು: ಅವ್ರ ವಾಯ್ಸ್ ಚೆನ್ನಾಗಿತ್ತು. ರಿಷಾ:
ಬೇಡವಾ? ಬೇಡ. ರಾಶಿಕಾ? ಟಾಸ್ಕ್ ಕ್ವೀನ್. ಬೆಸ್ಟ್ ನೋಡಿ, ಇವಾಗ ಬಂತು, ನಾನೇನ್ ಮಿಸ್ ಮಾಡಿದ್ದೀನಿ ಅಂತ ಇವಾಗ ಬಂತು, ಇಲ್ಲಾಂದ್ರೆ ಈ ಇಂಟರ್ವ್ಯೂಲ್ ಮಿಸ್ ಆಗ್ತಿತ್ತಲ್ವಾ? ಎಸ್, ನಿಮ್ಮನ್ನ ಪ್ರೀತಿ ಮಾಡೋರು, ನಿಮ್ಮನ್ನ ಇಷ್ಟಪಡೋರು, ನಿಮ್ಗೆ ಸಪೋರ್ಟ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಾ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ದಿದ್ರೆ ಈ ಜರ್ನಿ ಇಷ್ಟು ದೂರ ನಂಗೆ ಬರೋಕ್ಕಾಗ್ತಾನೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೂ ನಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರ ಆ ಪ್ರೀತಿ, ಆ ವಿಶ್ವಾಸ, ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ ನನ್ನ ಜರ್ನಿ ಕಂಪ್ಲೀಟ್ ಆಯಿತು. 15 ವಾರ ಬಿಗ್ ಬಾಸ್ ಮನೇಲಿ ಇರೋದು ಇಟ್ಸ್ ನಾಟ್ ಈಸಿ, ತುಂಬ ಕಷ್ಟ. ನನ್ನ ಎಫರ್ಟ್ನ ನೋಡಿ ಇವಳು ಆಡ್ತಾಳೆ, ಇವಳು ಇರಬೇಕು ಮನೇಲಿ ಅಂದ್ಕೊಂಡು ಅವ್ರ ಟೈಮ್ ನನಗೆ ಕೊಟ್ಟು ಓಟ್ ಮಾಡ್ತಿದ್ರು ಗೊತ್ತಾ. ಆ ಎಫರ್ಟ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ ಜೊತೆ ಮಾತಾಡಿರೋದಕ್ಕೆ. ಆ್ಯಂಡ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.